Hello everyone, welcome to SHG Hyperdrive YouTube channel. So today we are discussing about one of the important topic that is syllabus of biology for engineers. So syllabus ಯಾವ ತರ ಇರುತ್ತೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ ಬಯಾಲಜಿ ಫಾರ್ ಇಂಜಿನಿಯರ್ಸ್ನ ಸ್ಟಡಿ ಮಾಡಬೇಕಾದ್ರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿದೆ. ಸೊ ಈ ವಿಡಿಯೋ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಮಾಡ್ಯೂಲ್ 1, 2, 3 ಮತ್ತೆ 4 ಮತ್ತೆ ಮಾಡ್ಯೂಲ್ 5 ಇವೆಲ್ಲದ್ರದ್ದು ಟಾಪಿಕ್ ಹೇಗಿದೆ, ಯಾವ ಥರ ಇದೆ ಬಯಾಲಜಿ ಫಾರ್ ಇಂಜಿನಿಯರ್ಸಿಗೆ ಸಿಲೆಬಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೆಕ್ಸ್ಟ್ ಬರುವಂತಹ ನೋಟಿಫಿಕೇಷನ್ನ ಅಲರ್ಟ್ ಆಗಿ ಇಟ್ಕೊಳ್ಳಿ. ಸೊ ಇದೇ ಥರ ಅಲರ್ಟ್ ಇದ್ದರೆ ಪರ್ಟಿಕ್ಯುಲರ್ ಆಗಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅದು ಪರ್ಟಿಕ್ಯುಲರ್ ಆಗಿ ನೋಟಿಫಿಕೇಶನ್ ಆಗುತ್ತೆ. ಸೊ ಅಪ್ಕಮಿಂಗ್ ವಿಡಿಯೋಸ್ಗಳನ್ನ ನೀವು ನೋಡ್ಬೋದು. ಸೊ ಈಗ ಟಾಪಿಕ್ ವೈಸ್ ಹೋಗೋಣ. ಸೊ ಮಾಡ್ಯೂಲ್ 1 ಎಸ್ಪೆಷಲಿ ಸಿಲೆಬಸ್ಸಲ್ಲಿ ಮಾಡ್ಯೂಲ್ 1 ಟು ಮಾಡ್ಯೂಲ್ 5 ಹಾಗೆ ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಸೊ ಈಚ್ ಮಾಡ್ಯೂಲಲ್ಲಿ ಡಿಫ್ರೆಂಟ್ ಕಂಟೆಂಟ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಸೊ ಮಾಡ್ಯೂಲ್ 1ಅಲ್ಲಿ ಏನಾಗಿರುತ್ತೆ, ಪರ್ಟಿಕ್ಯುಲರ್ಲಿ ಸೆಲ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಎಸ್ಪೆಷಲಿ ಏನಾಗುತ್ತೆ ಈ ಮಾಡ್ಯೂಲ್ 1ಅಲ್ಲಿ ಸೆಲ್ ದ ಬೇಸಿಕ್, ಸೊ ಏನಾಗಿರುತ್ತೆ ಪರ್ಟಿಕ್ಯುಲರ್ಲಿ ಬೇಸಿಕ್ ಸೆಲ್ ಯಾವ ಥರ ವರ್ಕ್ ಮಾಡುತ್ತೆ. ಸೊ ಎಸ್ಪೆಷಲಿ ಇಂಟ್ರೊಡಕ್ಷನ್, ಸೊ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಸೆಲ್. ಸೊ ಪರ್ಟಿಕ್ಯುಲರ್ ಆಗಿ ಸೆಲ್ಲಲ್ಲಿರುವಂತಹ ಸ್ಟ್ರಕ್ಚರ್ ಹೇಗಿರುತ್ತೆ ಮತ್ತು ಫಂಕ್ಷನ್ ಹೇಗಿರುತ್ತೆ, ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ಅನ್ನೋದನ್ನು ಎರಡನ್ನೂ ಕೂಡ ನಾವೇನು ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಸೊ ಯಾವ ಥರ ಅದು ಪ್ಲಾಂಟ್ ಸೆಲ್ ವರ್ಕ್ ಮಾಡುತ್ತೆ ಮತ್ತು ಅನಿಮಲ್ ಸೆಲ್ ಫಂಕ್ಷನ್ ಮಾಡುತ್ತೆ, ಅದ್ರ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ಬೇಸಿಕ್ ಆಗಿ ತಿಳ್ಕೊತೀವಿ. ಸೊ ಇದು ಏನಾಗಿರುತ್ತೆ ಪರ್ಟಿಕ್ಯುಲರ್ಲಿ ಒಂದು 3 to 4 ಮಾರ್ಕ್ಸ್ಗೆ ಬರುವಂತಹ ಕ್ವಶನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅದ್ರದ್ದು ಅಡ್ವಾನ್ಸ್ಮೆಂಟ್, ಸೊ ಸ್ಟೆಮ್ ಸೆಲ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್. ಸೊ ಸ್ಟೆಮ್ ಸೆಲ್ಸ್ಗಳಂದ್ರೆ ಏನು, ಪರ್ಟಿಕ್ಯುಲರ್ಲಿ ಸ್ಟೆಮ್ ಸೆಲ್ಸ್ ಯಾವುದಕ್ಕೆ ಯೂಸ್ ಆಗುತ್ತೆ, ನಮ್ಮ ಬಾಡಿ ಒಳಗಿರುವಂಥ ಸೆಲ್ಸ್ ಎಲ್ಲದೂ ಕೂಡ ಸ್ಟೆಮ್ ಸೆಲ್ಸಿಂದ ಪ್ರಿಪೇರ್ ಆಗಿರುತ್ತೆ. ಮೀನ್ಸ್ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ಮತ್ತು ಅಡಲ್ಟ್ ಸ್ಟೆಮ್ ಸೆಲ್ಸ್, ಎರಡು ಥರ ಸ್ಟೆಮ್ ಸೆಲ್ಸ್ಗಳಿರುತ್ತೆ. ಅದರಲ್ಲಿ ಮತ್ತೆ ಡಿಫ್ರೆನ್ಶಿಯೇಟ್ ಆಗ್ತಾ ನಮ್ಮ ಬಾಡಿ ಒಳಗಿರುವಂಥ ಎಲ್ಲ ಸೆಲ್ಸ್ಗಳು ಏನಾಗಿರ್ತವೆ, ಡೆವಲಪ್ ಆಗಿರ್ತವೆ. ಸೊ ಇದನ್ನ ಅಪ್ಲಿಕೇಶನ್ ಆಗಿ ನಾವು ಏನು ಮಾಡ್ತೀವಿ, ಸ್ಟೆಮ್ ಸೆಲ್ಸ್ಗಳನ್ನ ಯಾವ ಥರ ಅಪ್ಲಿಕೇಶನ್ ಆಗಿ ಬಳಸ್ಕೊಂಡು ನಾವು ಡಿಫ್ರೆಂಟ್ ಆರ್ಗನ್ಸ್ಗಳನ್ನ ಡಿಸೈನ್ ಮಾಡ್ತೀವಿ ಅಥವಾ ಹೋಲ್ ಆರ್ಗನಿಸಮ್ನ ಡೆವಲಪ್ ಮಾಡ್ತೀವಿ ಅನ್ನೋದನ್ನ ಈ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಬಯೋಮಾಲಿಕ್ಯೂಲ್ಸ್ ಪ್ರಾಪರ್ಟೀಸ್ ಆ್ಯಂಡ್ ಫಂಕ್ಷನ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಏನಾಗುತ್ತೆ ಬಯೋಮಾಲಿಕ್ಯೂಲ್ಸ್, ನಮ್ಮ ಬಾಡಿ ಒಳಗಿರುವಂಥ ಬಯೋಮಾಲಿಕ್ಯೂಲ್ಸಲ್ಲಿ ಯಾವ್ದು ಬರುತ್ತೆ ಅಂದರೆ ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ಪ್ರೋಟೀನ್ಸ್, ಲಿಪಿಡ್ಸ್ ಇವೆಲ್ಲದೂ ಕೂಡ ಏನಾಗಿರುತ್ತೆ ಒನ್ ಆಫ್ ದ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ಸ್ ಆಗಿರುತ್ತೆ. ಅದ್ರದ್ದು ಪ್ರಾಪರ್ಟೀಸ್ ಯಾವ ಥರ ಇರುತ್ತೆ, ಮೀನ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು ಪಾಲಿಸ್ಯಾಕರೈಡ್ಸ್, ಡೈಸ್ಯಾಕರೈಡ್ಸ್ ಇವೆಲ್ಲದೂ ಕೂಡ ಬರುತ್ತೆ. ಅದು ಫಂಕ್ಷನ್ ಏನು ಮಾಡುತ್ತೆ, ಯಾವ ಥರ ಫಂಕ್ಷನ್ಗಳನ್ನ ಅದು ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಮತ್ತು ನ್ಯೂಕ್ಲಿಕ್ ಆಸಿಡ್ಸ್, RNA ಮತ್ತು DNA ಯಾವ ಥರ ಇರುತ್ತೆ, ಅದು ಫಂಕ್ಷನ್ಸ್ಗಳೇನು, ಮತ್ತು ಪ್ರೋಟೀನ್ಸ್ ಯಾವ ಥರ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ಗಳು ಯಾವ್ಯಾವುದು, ಮತ್ತು ಲಿಪಿಡ್ಸ್ ಯಾವ್ಯಾವುದು, ಸೊ ಅದ್ರದ್ದು ಫಂಕ್ಷನ್ಸ್ಗಳು ಏನೇನು ಎಲ್ಲದನ್ನು ಕೂಡ ಏನು ಮಾಡ್ತೀವಿ ಈ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಸ್ಪೆಷಲ್ ಬಯೋಮಾಲಿಕ್ಯೂಲ್ಸ್. ಸೊ ಇಂಪಾರ್ಟೆನ್ಸ್, ಸೊ ಎಸ್ಪೆಷಲಿ ಬಯೋಮಾಲಿಕ್ಯೂಲ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜೊತೆಗೆ ನಮ್ಮ ಬಾಡಿ ಒಳಗಿರುವಂತಹ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ಸ್ ಮತ್ತು ಸ್ಪೆಷಲ್ ಟೈಪ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್ ಅಂದರೆ ಎಸ್ಪೆಷಲಿ ಎನ್ಸೈಮ್ಸ್, ವಿಟಮಿನ್ಸ್ ಆ್ಯಂಡ್ ಪ್ರೋಟೀನ್ಸ್. ಸೊ ಎನ್ಸೈಮ್ಸ್ ಮತ್ತು ವೈಟಮಿನ್ಸ್ ಆ್ಯಂಡ್ ಪ್ರೋಟೀನ್ಸ್, ಹಾರ್ಮೋನ್ಸ್ಗಳೇನಾಗಿರುತ್ತೆ ಪರ್ಟಿಕ್ಯುಲರ್ಲಿ ನಮ್ಮ ಬಾಡಿ ಒಳಗಿರುವಂಥ ಸ್ಪೆಷಲ್ ಬಯೋಮಾಲಿಕ್ಯೂಲ್ಸ್ ಆಗಿರುತ್ತೆ. ಸೊ ಎನ್ಸೈಮ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಡೈಜೆಷನ್ ಆಗಬೇಕಂದ್ರೂ ಅಥವಾ ಬಾಡಿ ಒಳಗಿರೋ ಮೆಟಬಾಲಿಸಮ್ ಆಗಬೇಕಂದ್ರೆ ಯಾವುದೋ ಒಂದು ಡಿಫ್ರೆಂಟ್ ಫಂಕ್ಷನ್ಸ್ಗಳಾಗಬೇಕಂದ್ರೆ ಎನ್ಸೈಮ್ಸ್ಗಳು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತವೆ. ಸೊ ನೆಕ್ಸ್ಟು ವೈಟಮಿನ್ಸ್ ನಿಮ್ಗೆ ಗೊತ್ತಿರ್ಬೋದು, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ವೈಟಮಿನ್ಸ್ ಈಸ್ ವೆಲ್ ನೋನ್ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ನೆಕ್ಸ್ಟ್ ಬಂದು ಹಾರ್ಮೋನ್ಸ್ಗಳೇನಾಗಿರುತ್ತೆ, ಇದು ಕೂಡ ಬಾಡಿಯ ಗ್ರೋತ್ ಮತ್ತು ರೀಪ್ರೊಡಕ್ಷನ್. ಸೊ ಡೆವಲಪ್ಮೆಂಟ್ ಮತ್ತು ರೀಪ್ರೊಡಕ್ಷನಲ್ಲೂ ಕೂಡ ಹಾರ್ಮೋನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ರೋಲ್ಗಳನ್ನ ಪರ್ಫಾರ್ಮ್ ಮಾಡ್ತವೆ. ಇವೆಲ್ಲದೂ ಕೂಡ ಏನಾಗಿರುತ್ತೆ ಒಂದು ಬೇಸಿಕ್ ಆಗಿ ಮಾಡ್ಯೂಲ್ 1ನಲ್ಲಿ ನಾವೇನು ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ. ಸೊ ಎಸ್ಪೆಷಲಿ ಏನಾಗಿರುತ್ತೆ ಈಚ್ ಮಾಡ್ಯೂಲ್ ಕೂಡ 5 ಅವರ್ಸ್ಗೆ ಅಲಾಟ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಕಾಂಬಿನೇಷನ್ಸ್ಗಳಿಗೆ CS, AIML ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ IS ಡಿಪಾರ್ಟ್ಮೆಂಟ್ಗೆ, ಮತ್ತು ಡಾಟಾ ಸೈನ್ಸ್ DS ಇವೆಲ್ಲ ಡಿಫ್ರೆಂಟ್ ಕಾಂಬಿನೇಷನ್ಸ್ಗಳಿಗೂ 5 ಅವರ್ಸ್ ಆಗಿರುತ್ತೆ. ಇದನ್ನು ಬಿಟ್ಟರು ಎಲೆಕ್ಟ್ರಾನಿಕ್ಸ್ ಮತ್ತು ಪರ್ಟಿಕ್ಯುಲರ್ಲಿ ಸಿವಿಲ್, ಎಲೆಕ್ಟ್ರಾನಿಕ್ಸ್ ಇವೆಲ್ಲದೂ ಕೂಡ ಏನು ಮೆಕ್ಯಾನಿಕಲ್ ಇವರೆಲ್ಲ ಕಾಂಬಿನೇಷನ್ಸ್ ಕೂಡ 5 to 8 ಅವರ್ಸ್ ಮಧ್ಯದಲ್ಲಿ ಏನು ಟಾಪಿಕ್ಸ್ಗಳು ಅಲಾಟ್ ಆಗಿರುತ್ತೆ. ಮೀನ್ಸ್ ಅಷ್ಟು ಟೈಮ್ ಒಳಗೆ ಏನು ಮಾಡಬೇಕಾಗಿರುತ್ತೆ ಆ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಮಾಡ್ಯೂಲ್ 2, ಎಸ್ಪೆಷಲಿ ಇದು ಕೂಡ CS ಡಿಪಾರ್ಟ್ಮೆಂಟ್ ಅವರಿಗೆ ಏನಾಗಿರುತ್ತೆ 5 ಅವರ್ಸಿಗೆ ಅಲಾಟ್ ಆಗಿರುತ್ತೆ. ಇದರಲ್ಲಿ ನಾವೇನು ಮಾಡ್ತೀವಿ ಅಪ್ಲಿಕೇಶನ್ ಆಫ್ ಬಯೋಮಾಲಿಕ್ಯೂಲ್ಸ್ ತಿಳ್ಕೊತೀವಿ. ಸೊ ಅಪ್ಲಿಕೇಶನ್ಸ್ ಅಂದರೆ ಏನಾಗಿರುತ್ತೆ ಪರ್ಟಿಕ್ಯುಲರ್ಲಿ ಅದರಲ್ಲಿ ಬರುವಂಥದ್ದು ಕಾರ್ಬೋಹೈಡ್ರೇಟ್ಸ್ ಯಾವ ಥರ ನಾವು ಸೆಲ್ಲೋಸ್ ಬೇಸ್ಡ್ ವಾಟರ್ ಫಿಲ್ಟರ್ಸ್, ನಮ್ಮ ವಾಟರ್ ಫಿಲ್ಟರ್ಸ್ಗಳಲ್ಲಿ ಹೇಗೆ ಸೆಲ್ಲೋಸ್ಗಳನ್ನ ಪ್ಲಾಂಟ್ ಸೆಲ್ಲೋಸ್ಗಳನ್ನ ಬಳಸ್ಕೊಂಡು ವಾಟರ್ನ ಪ್ಯೂರಿಫೈ ಮಾಡ್ತೀವಿ, ಅದು ಒಂದು ಅಪ್ಲಿಕೇಶನ್. ಸೊ ಬಯೋಮಾಲಿಕ್ಯೂಲ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್, ಅದ್ರದ್ದು ಅಪ್ಲಿಕೇಶನ್ ಅಂದರೆ ಪರ್ಟಿಕ್ಯುಲರ್ಲಿ ಸೆಲ್ಲೋಸ್ ಬೇಸ್ಡ್ ವಾಟರ್ ಫಿಲ್ಟರ್. ಸೊ ನೆಕ್ಸ್ಟು PHA ಮತ್ತು PLA ಇದು ಕೂಡ ಏನಾಗಿರುತ್ತೆ
ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆಗಿರುತ್ತೆ. ಅದರಿಂದ ಏನು ಮಾಡ್ತೀವಿ, ಬಯೋಪ್ಲಾಸ್ಟಿಕ್ಸ್ ಪ್ರೊಡಕ್ಷನ್ನ ಹೇಗೆ ಮಾಡ್ತೀವಿ. ಸೊ ಬಯೋಪ್ಲಾಸ್ಟಿಕ್ ಪ್ರೊಡಕ್ಷನ್ ಅಂದರೆ ಎಸ್ಪೆಷಲಿ ಪ್ಲಾಸ್ಟಿಕ್ಸ್ಗಳೆಲ್ಲ ಹಾರ್ಮ್ಫುಲ್ ಆಗಿರುತ್ತೆ ನೇಚರಿಗೆ. ಸೊ ಅದು ಏನಾಗಿರುತ್ತೆ, ಬಯೋಪ್ಲಾಸ್ಟಿಕ್ಸ್ ಮೀನ್ಸ್ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ಸ್ಗಳನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ. ನೀವು ನೋಡಿರ್ಬೋದು ಸುಮಾರಷ್ಟು ಬ್ಯಾಗ್ಸ್ಗಳೇನಾಗಿರುತ್ತೆ ಸೆಲ್ಸಿಂದ ಅಂದರೆ ಮೀನ್ಸ್ ಸೆಲ್ಲೋಸ್ ಅಥವಾ ಕಾರ್ಬೋಹೈಡ್ರೇಟ್ಸಿಂದ ಮಾಡಿರ್ತಾರೆ. ಅದೇನಾಗಿರುತ್ತೆ ಡಿಗ್ರೇಡಬಲ್ ಆಗಿರುತ್ತೆ ನೇಚರಲ್ಲಿ. ಸೊ ಅಂತಹ ಥಿಂಗ್ಸ್ಗಳನ್ನ ಯಾವ ಥರ ನಾವು ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ಈ ಮಾಡ್ಯೂಲಲ್ಲಿ ಅಥವಾ ಈ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನ್ಯೂಕ್ಲಿಕ್ ಆಸಿಡ್ಸ್, ದಿಸ್ ಇಸ್ ಆಲ್ಸೋ ಒನ್ ಆಫ್ ಅ ಬಯೋಮಾಲಿಕ್ಯೂಲ್ಸ್ ಆ್ಯಂಡ್ ಎಸ್ಪೆಷಲಿ ನ್ಯೂಕ್ಲಿಕ್ ಆಸಿಡ್ಸ್ನ ನಾವು ವ್ಯಾಕ್ಸಿನ್ಸ್ ಮತ್ತು ಡಯಾಗ್ನೋಸಿಸ್ಗಳಿಗೆ ಯೂಸ್ ಮಾಡ್ಕೊತೀವಿ. ಅಪ್ಲಿಕೇಶನ್ ಏನು ಅಂದರೆ ಬಯೋಮಾಲಿಕ್ಯೂಲ್ಸ್ ನ್ಯೂಕ್ಲಿಕ್ ಆಸಿಡ್ಸ್, ಅಪ್ಲಿಕೇಶನ್ ಅಂದರೆ ಅದು ವ್ಯಾಕ್ಸಿನೇಷನ್ ಮತ್ತು ಡಯಾಗ್ನೋಸಿಸಲ್ಲಿ, ಡಿಸೀಸ್ ಡಯಾಗ್ನೋಸಿಸಲ್ಲಿ ಮತ್ತು ಯಾವುದೋ ಒಂದು ಡಿಸೀಸ್ ಕಾಸ್ ಆಗಿದ್ರೆ ಅದಕ್ಕೆ ವ್ಯಾಕ್ಸಿನ್ ಕೊಡುವಂಥದ್ದು ಇದರಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟು ಎಸ್ಪೆಷಲಿ ಅದರಲ್ಲಿ ಏನು ಬರುತ್ತೆ, ರೇಬಿಸ್ ವೈರಸ್ಸು ಮತ್ತು ಪರ್ಟಿಕ್ಯುಲರ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ಗಳನ್ನ ಹೇಗೆ ನಾವು ಕ್ಯೂರ್ ಮಾಡ್ಬೋದು ಅನ್ನೋದನ್ನ ಆ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟು ಪ್ರೋಟೀನ್ಸ್, ಎಸ್ಪೆಷಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ಅ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್. ಪ್ರೋಟೀನ್ಸ್ನ ಹೇಗೆ ಫುಡ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ಕೊತೀವಿ ಅಂದರೆ ಆರ್ಟಿಫಿಷಿಯಲ್ ಫುಡ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಮೀಟ್ಸ್ ಆಗಿರ್ಬೋದು, ಇವೆಲ್ಲದನ್ನು ಕೂಡ ಏನಾಗಿರುತ್ತೆ ಪರ್ಟಿಕ್ಯುಲರ್ ಪ್ರೋಟೀನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬಯೋಪ್ರಿಂಟಿಂಗ್ ಮಾಡ್ತಾರೆ. ಬಯೋಪ್ರಿಂಟಿಂಗ್ ಮಾಡಿ ಏನಾಗುತ್ತೆ ಪರ್ಟಿಕ್ಯುಲರ್ಲಿ ಸುಮಾರಷ್ಟು ಫುಡ್ ಐಟಮ್ಸ್ಗಳನ್ನ ಆರ್ಟಿಫಿಷಿಯಲಾಗಿ ಪ್ರಿಪೇರ್ ಮಾಡ್ತಾರೆ. ಓಕೆನಾ. ಆರ್ಟಿಫಿಷಿಯಲ್ ಮೀಟ್ ಅಂದರೆ ಯಾವುದೇ ಥರ ಅನಿಮಲ್ಸ್ಗಳನ್ನ ಯೂಸ್ ಮಾಡ್ದೇ ಮೀಟ್ಗಳನ್ನ 3D ಪ್ರಿಂಟರ್ಸಲ್ಲಿ ಏನು ಮಾಡ್ತಾರೆ, ಪ್ರೋಟೀನ್ಸ್ಗಳನ್ನ ಬಳಸ್ಕೊಂಡು ಫ್ಯಾಟ್ಸ್ಗಳನ್ನ ಬಳಸ್ಕೊಂಡು ಏನು ಮಾಡ್ತೀವಿ, ಮಸಲ್ಸ್ಗಳನ್ನ ಸ್ಟ್ರಕ್ಚರೈಸ್ ಮಾಡಿ ಅದನ್ನು ಆರ್ಟಿಫಿಷಿಯಲ್ ಮೀಟ್ ಥರ ನಾವೇನು ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ. ಸೊ ಏನಾಗಿರುತ್ತೆ ಇದು ಆ್ಯಕ್ಚುಲಿ ವೆಜ್ಜು ಅಂತ ಹೇಳಕ್ಕೆ ಬರಲ್ಲ, ನಾನ್ ವೆಜ್ ಅಂತಲೂ ಹೇಳಕ್ಕೆ ಬರಲ್ಲ. ಸೊ ಏನಾಗಿರುತ್ತೆ ಪರ್ಟಿಕ್ಯುಲರ್ಲಿ ವಿತೌಟ್ ಡಿಪೆಂಡಿಂಗ್ ಆನ್ ಅನಿಮಲ್ಸ್ ನಾವೇನು ಮಾಡ್ಬೋದು, ಆರ್ಟಿಫಿಷಿಯಲಾಗಿ ನಾವೇ ಮೀಟ್ಗಳನ್ನ ಪ್ರಿಪೇರ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫುಡ್ ಪ್ರೊಡಕ್ಷನಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಲಿಪಿಡ್ಸ್ ಇನ್ ಬಯೋಮಾಲಿಕ್ಯೂಲ್. ಸೊ ಲಿಪಿಡ್ಸ್ ಇಸ್ ಅ ಬಯೋಮಾಲಿಕ್ಯೂಲ್ and especially it is used in a biodiesel and detergent production. ಸೊ ಲಿಪಿಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಬಯೋಡೀಸಲ್ಸ್ಗಳನ್ನ ಅಂದರೆ ಪರ್ಟಿಕ್ಯುಲರ್ಲಿ ಪೊಲ್ಯೂಷನ್ ಲೆಸ್ ಆಗುವಂತಹ ಅಥವಾ ವಿತೌಟ್ ಪೊಲ್ಯೂಷನ್ ಇರುವಂತಹ ಡೀಸೆಲ್ಗಳನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಸೊ ಡಿಟರ್ಜೆಂಟ್ಗಳ ಪ್ರೊಡಕ್ಷನ್ ಹೇಗೆ ಮಾಡುತ್ತೆ ಎಲ್ಲದು ಕೂಡ ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಮತ್ತು ನೆಕ್ಸ್ಟು ಎನ್ಸೈಮ್ಸ್ ಇಸ್ ಆಲ್ಸೋ ಒನ್ ಆಫ್ ಅ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ ಆ್ಯಂಡ್ ಇಟ್ ಈಸ್ ಹೆಲ್ಪ್ಫುಲ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಸೆನ್ಸರ್ ಫ್ಯಾಬ್ರಿಕೇಶನ್, ಫುಡ್ ಪ್ರೊಸೆಸಿಂಗ್, ಡಿಟರ್ಜೆಂಟ್ ಫಾರ್ಮುಲೇಷನ್ ಆ್ಯಂಡ್ ಟೆಕ್ಸ್ಟೈಲ್ ಪ್ರೊಸೆಸಿಂಗ್. ಮೀನ್ಸ್ ಬಯೋಸೆನ್ಸರ್ ಫ್ಯಾಬ್ರಿಕೇಶನ್ ಅಂದರೆ ಪರ್ಟಿಕ್ಯುಲರ್ ಆಗಿ ಏನಾಗಿರುತ್ತೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಡಿಫ್ರೆಂಟ್ ಮೆಟಬಾಲಿಸಮ್ನ ಅಥವಾ ನಮ್ಮ ಬಾಡಿ ಒಳಗಂತಹ ಆಗುವಂಥ ಡಿಫ್ರೆಂಟ್ ಚೇಂಜಸ್ಗಳನ್ನ ಏನು ಮಾಡ್ತವೆ ಈ ಬಯೋ ಸೆನ್ಸರ್ ಫ್ಯಾಬ್ರಿಕೇಶನ್ ಮೀನ್ಸ್ ಸೆನ್ಸರ್ಸ್ಗಳನ್ನ ಯೂಸ್ ಮಾಡಿ ಗ್ಯಾಜೆಟ್ಸ್ಗಳಲ್ಲಿ ಅಥವಾ ಏನು ನಮ್ಮ ಫಿಟ್ ಬ್ಯಾಂಡ್ ಆಗಿರ್ಬೋದು, ಡಿಫ್ರೆಂಟ್ ಇಂಜಿನಿಯರಿಂಗ್ ಟೂಲ್ಸ್ಗಳನ್ನ ಬಳಸ್ಕೊಂಡು ಅಥವಾ ಗ್ಯಾಜೆಟ್ಸ್ಗಳನ್ನ ಬಳಸ್ಕೊಂಡು ನಮ್ಮ ಬಾಡಿ ಒಳಗಿರುವಂತಹ ಡಿಫ್ರೆಂಟ್ ಫಂಕ್ಷನ್ಸ್ಗಳನ್ನ ಫೈಂಡ್ ಔಟ್ ಮಾಡೋಕ್ಕೆ ಬಯೋ ಫ್ಯಾಬ್ರಿಕೇಷನ್ಸ್ ಅಂತ ಕರೀತಾರೆ. ನಮ್ಮ ಬಾಡಿಯಲ್ಲಿ ಆಗುವಂತಹ ಚೇಂಜಸ್ಗಳನ್ನ, ಟೆಂಪರೇಚರ್ ಚೇಂಜ್ ಆಗಿರ್ಬೋದು, ಗ್ಲೂಕೋಸ್ ಆಕ್ಸಿಡೇಷನ್ ಆಗಿರ್ಬೋದು, ಇವೆಲ್ಲದನ್ನು ಕೂಡ ಬಯೋ ಸೆನ್ಸರ್ ಫ್ಯಾಬ್ರಿಕೇಷನ್ ನಾವೇನು ಮಾಡ್ತೀವಿ ಡಿಟೆಕ್ಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫುಡ್ ಪ್ರೊಸೆಸಿಂಗ್, ಯಾವ ಥರ ಎನ್ಸೈಮ್ಸ್ಗಳನ್ನ ಬಳಸ್ಕೊಂಡು ನಾವು ಫರ್ಮೆಂಟೇಷನ್ನ ಮಾಡ್ತೀವಿ, ಫುಡ್ಡನ್ನು ರೈಪನಿಂಗ್ ಮಾಡ್ತೀವಿ, ಅಥವಾ ಯಾವುದಾದ್ರು ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಗಳನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ, ಬೇಕರಿ ಪ್ರಾಡಕ್ಟ್ಸ್ಗಳನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಎನ್ಸೈಮ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಅವೆಲ್ಲದನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಡಿಟರ್ಜೆಂಟ್ ಫಾರ್ಮುಲೇಷನ್ ಅಂದರೆ ತುಂಬ ಎನ್ಸೈಮ್ಸ್ಗಳು, ಎನ್ಸೈಮ್ಯಾಟಿಕ್ ಡಿಟರ್ಜೆಂಟ್ ಅಂತ ನಿಮ್ಗೆ ನೋಡಿರ್ಬೋದು, ಎನ್ಸೈಮ್ಯಾಟಿಕ್ ಆ್ಯಕ್ಷನ್ ಆಫ್ ಡಿಟರ್ಜೆಂಟ್ ಅಂತ. ಅದೇನಾಗುತ್ತೆ ಎನ್ಸೈಮ್ಸ್ಗಳನ್ನ ಬಳಸ್ಕೊಂಡು ಪರ್ಟಿಕ್ಯುಲರಾಗಿ ಕ್ಲೋತ್ಸಲ್ಲಿರುವಂತಹ ಡರ್ಟ್ಗಳನ್ನ ರಿಮೂವ್ ಮಾಡೋದು. ಸೊ ನೆಕ್ಸ್ಟ್ ಟೆಕ್ಸ್ಟೈಲ್ ಪ್ರೊಸೆಸಿಂಗ್ ಅಂದರೆ ಡಿಫ್ರೆಂಟ್ ಎನ್ಸೈಮ್ಸ್ಗಳನ್ನ ಬಳಸ್ಕೊಂಡು ಡಿಫ್ರೆಂಟ್ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ಗಳನ್ನ ಡಿಸೈನ್ ಮಾಡ್ತಾರೆ. ಕ್ಲೋತ್ಸ್ ಆಗಿರ್ಬೋದು, ಸುಮಾರಷ್ಟು ಥಿಂಗ್ಸ್ಗಳನ್ನ ಏನು ಮಾಡ್ತಾರೆ ಪ್ರಿಪೇರ್ ಮಾಡ್ತಾರೆ. ಸೊ ಎಲ್ಲದನ್ನು ಕೂಡ ನಾವೇನು ಮಾಡ್ತೀವಿ ಮಾಡ್ಯೂಲ್ 2 ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್. ಸೊ ನೆಕ್ಸ್ಟು ಥರ್ಡ್ ಮಾಡ್ಯೂಲ್ ಬಂದು ಅಡಾಪ್ಟೇಷನ್ಸ್ ಆಫ್ ಅನಾಟಮಿಕಲ್ ಪ್ರಿನ್ಸಿಪಲ್ಸ್ ಫಾರ್ ಬಯೋ ಇಂಜಿನಿಯರಿಂಗ್ ಡಿಸೈನ್. ಸೊ ಎಸ್ಪೆಷಲಿ ಏನಾಗಿರುತ್ತೆ ಅಡಾಪ್ಟೇಷನ್ಸ್. ಸೊ ಪರ್ಟಿಕ್ಯುಲರ್ಲಿ ಏನಾಗಿರುತ್ತೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಆರ್ಗನ್ಸ್ಗಳನ್ನ ನಾವು ಇಂಜಿನಿಯರಿಂಗ್ ಡಿಸೈನ್ಸ್ಗಳಿಗೆ ಕಂಪೇರ್ ಮಾಡ್ತೀವಿ. ಅಂದರೆ ಬ್ರೈನ್ ಯಾವ ಥರ ವರ್ಕ್ ಮಾಡುತ್ತೆ ಮೀನ್ಸ್ CPU ಯಾವುದನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದೆ, ಕಂಪ್ಯೂಟರ್ನ CPU ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನು ಮಾಡಿದೆ ನಮ್ಮ ಬ್ರೈನ್ನ ಎಸ್ಪೆಷಲಿ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿದೆ. ಸೊ ಬ್ರೈನ್ ಹ್ಯಾಸ್ CPU, ನಾವು ಬ್ರೈನ್ನ CPU ಕಂಪೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ಐ ಆಸ್ ಎ ಕ್ಯಾಮ್ರಾ ಸಿಸ್ಟಮ್. ಸೊ ಇನ್ ಕೇಸ್ ಐ ಏನಾದ್ರು ಡ್ಯಾಮೇಜ್ ಆದರೆ ನಾವೇನು ಮಾಡೋದು ಆರ್ಟಿಫಿಷಿಯಲ್ ಐಸ್ಗಳನ್ನ ನಾವೇನು ಮಾಡ್ತೀವಿ ಪ್ರಿಪೇರ್ ಮಾಡ್ತೀವಿ, ಬಯೋನಿಕ್ ಐಸ್ಗಳನ್ನ ನಾವೇನು ಮಾಡ್ತೀವಿ ಸೇಮ್ ಫೋಟೋ ರಿಸೆಪ್ಟರ್ಸ್ಗಳು ಹೇಗಿರುತ್ತೆ ಅದೇ ಥರನೇ ಕ್ಯಾಮ್ರಾದಲ್ಲೂ ಕೂಡ ಫಿಕ್ಸ್ ಮಾಡಿ ಅದನ್ನು ರಿಪ್ಲೇಸ್ ಮಾಡುವಂತಹ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಹಾರ್ಟ್ ಆಸ್ ಎ ಪಂಪಿಂಗ್ ಸಿಸ್ಟಮ್. ಸೊ ಹಾರ್ಟ್ ಮತ್ತು ಪಂಪಿಂಗ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ಮೀನ್ಸ್ ಹಾರ್ಟ್ ಯಾವ ಥರ ಬ್ಲಡ್ನ ಪಂಪ್ ಮಾಡುತ್ತೆ ಒಂದು ಆರ್ಗನಿಂದ ಇನ್ನೊಂದು ಆರ್ಗನಿಗೆ ಅಥವಾ ಹೋಲ್ ಬಾಡಿಲಿ ಹೇಗೆ ಹಾರ್ಟು ಪಂಪ್ ಮಾಡುತ್ತೆ, ಸರ್ಕ್ಯುಲೇಷನ್ ಸಿಸ್ಟಮ್ಗೆ ಹೇಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟು ಲಂಗ್ಸ್ ಆಸ್ ಎ ಪ್ಯೂರಿಫಿಕೇಷನ್ ಸಿಸ್ಟಮ್. ಸೊ ಮತ್ತು ಕಿಡ್ನಿ ಹ್ಯಾಸ್ ಎ ಫಿಲ್ಟ್ರೇಷನ್ ಸಿಸ್ಟಮ್. ಸೊ ಏನಾಗುತ್ತೆ ನಮ್ಮ ಬಾಡಿ ಒಳಗಿರುವಂತಹ ಲಂಗ್ಸ್ ಏನೋ ಡ್ಯಾಮೇಜ್ ಆದರೆ ಅದನ್ನು
ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದು ಹೇಗೆ. ಸೊ ನೆಕ್ಸ್ಟ್ ಕಿಡ್ನಿ ಹ್ಯಾಸ್ ಎ ಫಿಲ್ಟ್ರೇಷನ್ ಸಿಸ್ಟಮ್. ನಮ್ಮ ಬಾಡಿ ಒಳಗಿರುವಂಥ ಕಿಡ್ನಿ ಏನೋ ಡ್ಯಾಮೇಜ್ ಆದರೆ, ಕರೆಕ್ಟಾಗಿ ಫಂಕ್ಷನ್ ಮಾಡ್ತಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಆರ್ಟಿಫಿಷಿಯಲ್ ಕಿಡ್ನಿನ ನಾವು ಬಳಸ್ಕೊತೀವಿ. ಸೊ ಆರ್ಟಿಫಿಷಿಯಲ್ ಕಿಡ್ನಿನ ಹೇಗೆ ಅದಿನ್ನೂ ಏನು ಡೆವಲಪ್ಮೆಂಟಲ್ ಸ್ಟೇಜಲ್ಲಿದೆ. ಸೊ ಅದಿನ್ನೂ ಫರ್ದರ್ ಡೆವಲಪ್ಮೆಂಟ್ ಆದಮೇಲೆ ಕಿಡ್ನಿ ಕ್ಯಾನ್ಸರ್ ಇರೋರಿಗೆ ಅಥವಾ ಕಿಡ್ನಿ ಡ್ಯಾಮೇಜ್ ಆಗಿರೋರಿಗೆ ಪರ್ಟಿಕ್ಯುಲರ್ಲಿ ಆ ಕಿಡ್ನಿನ ರಿಪ್ಲೇಸ್ ಮಾಡ್ಬೋದು. ಸೊ ಎಲ್ಲದನ್ನು ಕೂಡ ನಾವೇನು ಮಾಡ್ತೀವಿ, ಮಾಡ್ಯೂಲ್ 3 ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮಾಡ್ಯೂಲ್ 4, ಇಟ್ ಈಸ್ ನೇಚರ್ಡ್ ಬಯೋ ಇನ್ಸ್ಪೈರ್ಡ್ ಮೆಟೀರಿಯಲ್ಸ್ ಆ್ಯಂಡ್ ಮೆಕ್ಯಾನಿಸಮ್. ಎಸ್ಪೆಷಲಿ ಏನಾಗಿರುತ್ತೆ, ನೇಚರಲ್ಲಿರುವಂಥ ಸುಮಾರಷ್ಟು ಥಿಂಗ್ಸ್ಗಳನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೊಂಡು ಇಂಜಿನಿಯರಿಂಗ್ ಡಿವೈಸಸ್ಗಳಾಗಿ ಪ್ರಿಪೇರ್ ಮಾಡ್ತೀವಿ. ಮೀನ್ಸ್ ಎಕೋಲೊಕೇಶನ್, ಎಸ್ಪೆಷಲಿ ನಮ್ಮ ಬ್ಯಾಟ್ಸಲ್ಲಿ ಮತ್ತು ಬ್ಲೂ ವೇಲ್ಸ್ಗಳಲ್ಲಿ ಏನಾಗುತ್ತೆ, ಎಕೋಲೊಕೇಶನ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಸೌಂಡ್ನ ಎಮಿಟ್ ಮಾಡಿ ಏನು ಮಾಡುತ್ತೆ, ಪರ್ಟಿಕ್ಯುಲರ್ ಆಬ್ಜೆಕ್ಟ್ಸ್ಗಳನ್ನ ಏನು ಮಾಡ್ತವೆ, ಡಿಟೆಕ್ಟ್ ಮಾಡ್ತವೆ. ಅದೇ ಥರ ನಾವೇನು ಮಾಡಿದ್ವಿ, ಎಕೋಲೊಕೇಶನ್ನ ಬಳಸ್ಕೊಂಡು ಪರ್ಟಿಕ್ಯುಲರ್ಲಿ ಸೋನಾರ್ ಮತ್ತು ರೇಡಾರ್ಗಳನ್ನ ಡಿಸೈನ್ ಮಾಡಿದ್ದೀವಿ, ಮೀನ್ಸ್ ಇನ್ವೆನ್ಷನ್ ಮಾಡಿದ್ದೀವಿ. ಸೊ ಹಾಗೆಯೇ ಫೋಟೋಸಿಂಥಸಿಸ್ನ, ಎಸ್ಪೆಷಲಿ ಪ್ಲಾಂಟ್ಸಲ್ಲಿ ಆಗುವಂಥ ಫೋಟೋಸಿಂಥಸಿಸ್, ದಟ್ ಈಸ್ ದ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿನ ನಾವೇನು ಮಾಡಿದ್ದೀವಿ, ಫೋಟೋ ರಿಸೆಪ್ಟಾರ್ ಸೆಲ್ಸ್, ಫೋಟೋ ಸೆಲ್ಸ್ ಅಥವಾ ಸೋಲಾರ್ ಸೆಲ್ಸ್ಗಳಂತ ಕರಿತೀವಿ. ಅದೇನು ಮಾಡುತ್ತೆ, ಪರ್ಟಿಕ್ಯುಲರ್ಲಿ ಸನ್ಲೈಟ್ನ ಕ್ಯಾಪ್ಚರ್ ಮಾಡಿಕೊಂಡು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ, ಎಲೆಕ್ಟ್ರಿಸಿಟಿ ಆಗಿ ಏನು ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇನ್ಸ್ಪಿರೇಷನ್ ಫ್ರಮ್ ಲೀವ್ಸ್ ಟು ಫೋಟೋವೋಲ್ಟಾಯಿಕ್ ಸೆಲ್ಸ್, ದಟ್ ಈಸ್ ಸೋಲಾರ್ ಸೆಲ್ಸ್. ಸೊ ನೆಕ್ಸ್ಟು ಬರ್ಡ್ ಫ್ಲೈಯಿಂಗ್. ಸೊ ಬರ್ಡ್ಸ್ ಯಾವ ಥರ ಫ್ಲೈ ಆಗುತ್ತೆ ಅದ್ರ ಮೆಕಾನಿಸಮ್ನ ಎಸ್ಪೆಷಲಿ ನಾವೇನು ಮಾಡ್ತೀವಿ, ಇನ್ಸ್ಪಿರೇಷನ್ ಆಗಿ ತೊಗೊಂಡು ಏರೋಪ್ಲೇನ್ಸ್ಗಳನ್ನ ಅಥವಾ ಫ್ಲೈಟ್ಸ್ಗಳನ್ನ, ಜೆಟ್ಸ್ಗಳನ್ನ ರೆಡಿ ಮಾಡ್ತಾ ಇದ್ದೀವಿ. ಸೊ ಡ್ರೋನ್ಸ್ಗಳಾಗಿದೆ ಅಲ್ವಾ. ಸೊ ಡ್ರೋನ್ಸ್ಗಳು ಏನಾಗಿರುತ್ತೆ, ಬರ್ಡ್ ಫ್ಲೈಯಿಂಗಿಗೆ ಇನ್ಸ್ಪಿರೇಷನ್ ಆಗಿದೆ. ಸೊ ನೆಕ್ಸ್ಟ್ ಲೋಟಸ್ ಲೀಫ್ ಎಫೆಕ್ಟ್ನ ನಾವು ಡಿಸ್ಕಸ್ ಮಾಡ್ತೀವಿ. ಲೋಟಸಲ್ಲಿ ಯಾವ ಥರ ಪರ್ಟಿಕ್ಯುಲರ್ಲಿ ವಾಟರ್ ಹೈಡ್ರೋಫೋಬಿಕ್ ಆಗಿರುತ್ತೆ. ಸೊ ವಾಟರ್ನ ರಿಪೆಲ್ ಮಾಡುತ್ತೆ. ಲೋಟಸ್ ಲೀಫ್ ನೋಡಿರ್ಬೋದು, ವಾಟರ್ ಡ್ರಾಪ್ಲೆಟ್ಸ್ ರೋಲ್ ಡೌನ್ ಆಗಿ ಕೆಳಗಡೆ ಬೀಳುತ್ತೆ. ಸೊ ಇವೆಲ್ಲದರೂ ಕೂಡ ಏನಾಗಿರುತ್ತೆ, ಸಿಂಥೆಟಿಕ್ ಮೆಟೀರಿಯಲ್ಸ್ಗಳು ನಾವು ಇವಾಗ ಯೂಸ್ ಮಾಡ್ತಿರುವಂತಹ ಇದು ವಾಟರ್ ರಿಪೆಲೆಂಟ್ ಪ್ರಾಡಕ್ಟ್ಸ್ಗಳು ಯಾವ ಥರ ಇರುತ್ತೆ ಅದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪ್ಲಾಂಟ್ ಬರ್ಸ್, ಶಾರ್ಕ್ ಸ್ಕಿನ್, ಕಿಂಗ್ಫಿಶರ್ ಬೀಕ್, ಬುಲೆಟ್ ಟ್ರೈನಿಗೆ ಹೇಗೆ ಕಂಪ್ಯಾರಿಸನ್ ಆಗಿದೆ. ಸೊ ನೆಕ್ಸ್ಟ್ ಹ್ಯೂಮನ್ ಬ್ಲಡ್ ಸಬ್ಸ್ಟಿಟ್ಯೂಟ್ಸ್, ಆರ್ಟಿಫಿಷಿಯಲ್ ಹ್ಯೂಮನ್ ಬ್ಲಡ್ಸ್ ಹೇಗಿರುತ್ತೆ, ಅದರಲ್ಲೂ ಕೂಡ 2 ಟೈಪ್ ಆಫ್ ಹ್ಯೂಮನ್ ಬ್ಲಡ್ ಸಬ್ಸ್ಟಿಟ್ಯೂಟ್ಸ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ಹಿಮೋಗ್ಲೋಬಿನ್ ಬೇಸ್ಡ್ ಆಕ್ಸಿಜನ್ ಕ್ಯಾರಿಯರ್ಸ್ ಆ್ಯಂಡ್ ಪರ್ಫ್ಲೂರೋಕಾರ್ಬನ್ಸ್. ಇವೆರಡು ಕೂಡ ಏನಾಗಿರುತ್ತೆ, ಆರ್ಟಿಫಿಷಿಯಲ್ ಟೈಪ್ ಆಫ್ ಬ್ಲಡ್ ಸೆಲ್ಸ್ ಆಗಿರುತ್ತೆ. ಮೀನ್ಸ್ ನಮ್ಮ ಬಾಡಿ ಒಳಗಡೆ ಹ್ಯೂಮನ್ ಬ್ಲಡ್ ಏನಾದ್ರು RBCs ಮತ್ತು ಡ್ಯಾಮೇಜ್ ಆದರೆ ಅಥವಾ ಅದು ಸಫಿಷಿಯೆಂಟಾಗಿ ವರ್ಕ್ ಮಾಡ್ತಿಲ್ಲ, ಆಕ್ಸಿಜನ್ನ ಕ್ಯಾರಿ ಮಾಡ್ತಿಲ್ಲ ಅಂದಾಗ ನಾವೇನು ಮಾಡ್ತೀವಿ, ಈ HbO6 ಮತ್ತು ಪರ್ಫ್ಲೂರೋಕಾರ್ಬನ್ಸ್ ಅನ್ನೋ 2 ಆರ್ಟಿಫಿಷಿಯಲ್ ಬ್ಲಡ್ ಸೆಲ್ಸ್ಗಳನ್ನ ಬಳಸ್ಕೊಂಡು ಬಾಡಿ ಒಳಗೆ ಸಫಿಷಿಯೆಂಟ್ ಆಕ್ಸಿಜನ್ನ ಸಪ್ಲೈ ಮಾಡೋದಕ್ಕೆ ಹೆಲ್ಪ್ಫುಲ್ ಮಾಡ್ಕೊಳ್ತೀವಿ. ಸೊ ನೆಕ್ಸ್ಟ್ ಇವೆಲ್ಲದೂ ಕೂಡ ಮಾಡ್ಯೂಲ್ 4 ಹೇಗೆ ಬಯೋ ಇಂಜಿನಿಯರಿಂಗ್ ಯೂಸ್ ಮಾಡಿಕೊಂಡು ನಾವು ಆರ್ಟಿಫಿಷಿಯಲ್ ಸೆಲ್ಸ್ಗಳಾಗಿ ಪ್ರಿಪೇರ್ ಮಾಡಿ ನಮ್ಮ ಬಾಡಿ ಒಳಗಿರುವಂತಹ ಬೇಸಿಕ್ಸ್ ನೀಡ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನು ಈ ಮಾಡ್ಯೂಲಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮಾಡ್ಯೂಲ್ 5 ಇದು ಎಸ್ಪೆಷಲಿ ಟ್ರೆಂಡ್ಸ್ ಇನ್ ಬಯೋ ಇಂಜಿನಿಯರಿಂಗ್ ಆಗಿರುತ್ತೆ. ಅಂದರೆ ಈಗ ಪ್ರೆಸೆಂಟ್ ವರ್ಲ್ಡಲ್ಲಿ ಇರುವಂತಹ ಟ್ರೆಂಡಿಂಗ್ ಸಿಚುಯೇಷನ್. ಸೊ ಟ್ರೆಂಡಿಂಗ್ ಅಂದರೆ ಏನಾಗುತ್ತೆ, ಪ್ರಾಸ್ಥೆಟಿಕ್ಸ್ಗಳನ್ನ ಬಳಸ್ಕೊಳ್ಳೋದು. ಅಂದರೆ ಮಸಲ್ಸ್ ಮತ್ತು ಸ್ಕೆಲಿಟಲ್ ಸಿಸ್ಟಮ್ ಹ್ಯಾಸ್ ಎ ಸ್ಕ್ಯಾಫೋಲ್ಡ್. ಅಂದರೆ ಮಸಲ್ಸ್ ಮತ್ತು ಸ್ಕೆಲಿಟಲ್ ಸಿಸ್ಟಮಲ್ಲಿ ಇನ್ನೂ ಡ್ಯಾಮೇಜಸ್ಗಳಾದರೆ ಆರ್ಟಿಫಿಷಿಯಲ್ ಮಸಲ್ಸ್ ಮತ್ತು ಆರ್ಟಿಫಿಷಿಯಲ್ ಬೋನ್ಸ್ಗಳನ್ನ ಬಳಸ್ಕೊಂಡು ಪರ್ಟಿಕ್ಯುಲರಾಗಿ ಆ ಹ್ಯೂಮನ್ ಏನು ಹ್ಯಾಂಡಿಕ್ಯಾಪ್ಸ್ಗಳಾಗಿರ್ತಾರೆ ಅವರಿಗೆ ಪರ್ಟಿಕ್ಯುಲರಾಗಿ ಏನು ಮಾಡ್ತೀವಿ, ಆರ್ಟಿಫಿಷಿಯಲ್ ಆರ್ಗನ್ಸ್ಗಳನ್ನ ಅಂದರೆ ಅಟ್ಯಾಚ್ ಮಾಡಿ ಅವರ ಲೈಫ್ನ ಫುಲ್ಫಿಲ್ ಮಾಡುವಂತಹ ಪ್ರೋಸೆಸ್ ಆಗಿರುತ್ತೆ. ಸೊ ಇವೆಲ್ಲದೂ ಕೂಡ ಡಿಸ್ಕಸ್ ಮಾಡ್ತೀವಿ. ಮತ್ತು ಸ್ಕ್ಯಾಫೋಲ್ಡ್ಸ್ ಆ್ಯಸ್ ಟಿಶ್ಯೂ ಇಂಜಿನಿಯರಿಂಗ್. ಇನ್ ಕೇಸ್ ಬಾಡಿ ಮಸಲ್ಸ್ ಅನ್ನೋ ಡ್ಯಾಮೇಜ್ಗಳಾದರೆ ಸೊ ಸೆಲ್ಸ್ಗಳನ್ನ ಬಳಸ್ಕೊಂಡು ಅಥವಾ ಸ್ಟೆಮ್ ಸೆಲ್ಸ್ಗಳನ್ನ ಬಳಸ್ಕೊಂಡು ನಾವೇನು ಮಾಡ್ತೀವಿ, ಟಿಶ್ಯೂಸ್ಗಳನ್ನ ಡೆವಲಪ್ ಮಾಡಿ ಪರ್ಟಿಕ್ಯುಲರ್ ಆರ್ಗನ್ನೇ ಡೆವಲಪ್ ಮಾಡಿ ಅವರಿಗೆ ಏನು ಮಾಡ್ತೀವಿ, ಎಂಬೆಡೆಡ್ ಮಾಡ್ತೀವಿ, ಅಂದರೆ ಪ್ಲ್ಯಾಂಟ್ ಮಾಡ್ತೀವಿ. ಅದೇನಾಗುತ್ತೆ, ಒರಿಜಿನಲ್ ಆರ್ಗನ್ ಥರ ಗ್ರೋತ್ ಆಗಿ ತನ್ನ ಬಾಡಿಯ ಫುಲ್ ಫಂಕ್ಷನ್ಸ್ಗಳನ್ನ ಅದು ಕ್ಯಾರಿ ಔಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಯೋ ಪ್ರಿಂಟಿಂಗ್ ಆ್ಯಂಡ್ ಟೆಕ್ನಿಕ್ಸ್. ಬಯೋ ಪ್ರಿಂಟಿಂಗ್ ಮತ್ತು ಸುಮಾರಷ್ಟು ಮೆಟೀರಿಯಲ್ಸ್ಗಳನ್ನ ನಾವು ಬಯೋ ಪ್ರಿಂಟ್ ಮಾಡ್ತೀವಿ. ಆರ್ಟಿಫಿಷಿಯಲ್ ಹಾರ್ಟ್, ಆರ್ಟಿಫಿಷಿಯಲ್ ಐ, ಕಿಡ್ನಿ, ಆರ್ಟಿಫಿಷಿಯಲ್ ಇವೆಲ್ಲದೂ ಕೂಡ ಏನಾಗಿರುತ್ತೆ, ಆರ್ಟಿಫಿಷಿಯಲ್ ಆಗಿ ಬಯೋ ಪ್ರಿಂಟಿಂಗ್ಗಳನ್ನ ಪ್ರೋಸೆಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಪ್ರಿಂಟ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಟಂಗ್ ಮತ್ತು ಎಲೆಕ್ಟ್ರಿಕಲ್ ನೋಸ್ ಅಂತ 2 ಆಪ್ಷನ್ ಇದೆ, ಅಂದರೆ ಮೀನ್ಸ್ 2 ಕಂಟೆಂಟ್ ಇದೆ. ಎಲೆಕ್ಟ್ರಿಕಲ್ ಟಂಗ್ ಮತ್ತು ಎಲೆಕ್ಟ್ರಿಕಲ್ ನೋಸ್ ಇನ್ ಫುಡ್ ಸೈನ್ಸ್. ಎಸ್ಪೆಷಲಿ ಏನಾಗಿರುತ್ತೆ, ಎಲೆಕ್ಟ್ರಿಕಲ್ ಟಂಗ್ ಮತ್ತು ಎಲೆಕ್ಟ್ರಿಕಲ್ ನೋಸ್, ನಮ್ಮ ನೋಸ್ ಮತ್ತು ಟಂಗ್ ಏನಾಗಿರುತ್ತೆ, ಫುಡ್ನ ಫ್ಲೇವರ್ ಅಥವಾ ಫುಡ್ನ ಟೇಸ್ಟ್ನ ಕಂಡುಹಿಡಿಯೋಕ್ಕೆ ಇರುತ್ತೆ. ಸೊ ಫ್ಲೇವರ್, ಟೇಸ್ಟ್ ಮತ್ತು ಓಡಾರ್, ಸ್ಮೆಲ್, ಡಿಫ್ರೆಂಟ್ ಟೈಪ್. ಅದನ್ನು ಇವೆರಡೂ ಕೂಡ ನಾವು ಎಲೆಕ್ಟ್ರಿಕಲ್ ಟಂಗ್ ವಿತ್ ದ ಯೂಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆನ್ಸರ್ಸ್. ಸೊ ಟೇಸ್ಟ್ ಸೆನ್ಸರ್ಸ್, ಆಲ್ಫ್ಯಾಕ್ಟರಿ ಸೆನ್ಸರ್ಸ್ ಮತ್ತು ಆಲ್ಫ್ಯಾಕ್ಟರಿ ರಿಸೆಪ್ಟರ್ಸ್ಗಳನ್ನ ಎರಡನ್ನೂ ಬಳಸ್ಕೊಂಡು ನಾವೇನು ಮಾಡ್ತೀವಿ, ಪರ್ಟಿಕ್ಯುಲರಾಗಿ ಸೆನ್ಸರ್ಸ್ಗಳನ್ನ ಯೂಸ್ ಮಾಡಿ ಫುಡ್ ಸೈನ್ಸಲ್ಲಿ, ಫುಡ್ ಇಂಡಸ್ಟ್ರೀಸಲ್ಲಿ ಫುಡ್ಡಿಗೆ ಪರ್ಟಿಕ್ಯುಲರಾಗಿ ನಾವು ಓಡರ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಮತ್ತು ಟೇಸ್ಟ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಬಳಸ್ಕೊತೀವಿ. ಸೊ ನೆಕ್ಸ್ಟ್ DNA ಆರ್ಗ್ಯಾಮಿ. ಎಸ್ಪೆಷಲಿ ಏನಾಗಿರುತ್ತೆ, DNA ಈಸ್ ಎಸ್ಪೆಷಲಿ ಮೇಡ್ ಫಾರ್ ಜೆನೆಟಿಕ್
ಏನೋ ನಮ್ಮ ಬಾಡಿ ಒಳಗಿರೋಂಥ ಡ್ಯಾಮೇಜ್ಗಳೇನೋ ಆಗಿದ್ರೆ ಅಥವಾ ಸೆಲ್ಸ್ಗಳು ಡ್ಯಾಮೇಜ್ ಆಗಿದ್ರೆ DNA ಆರ್ಗ್ಯಾಮಿನ ಪರ್ಟಿಕ್ಯುಲರ್ ಆಗಿ ಫೋಲ್ಡ್ ಆಗುವಂಥ DNA ಬಳಸ್ಕೊಂಡು ನಾವು ಅದರೊಳಗಿರುವಂಥ ಪ್ರಾಬ್ಲಮ್ಸ್ಗಳನ್ನ ಅಂದರೆ ಸಾಲ್ವ್ ಮಾಡೋದಕ್ಕೆ ಬಳಸ್ಕೊತೀವಿ. ಸೊ ನೆಕ್ಸ್ಟ್ ಬಯೋ ಕಾಂಕ್ರೀಟ್ ಅಲ್ಲ ಬಯೋ ಕಾಂಪ್ಯಾಟಿಬಿಲಿಟಿ. ಸೊ ಏನಾಗುತ್ತೆ, ಪರ್ಟಿಕ್ಯುಲರಾಗಿ ನಮ್ಮ ಬಾಡಿ ಒಳಗಿರುವಂಥ ಸುಮಾರಷ್ಟು ಥಿಂಗ್ಸ್ಗಳನ್ನ ಯಾವ ಥರ ನಾವೇನು ಮಾಡ್ತೀವಿ, ಬಯೋ ಕಂಪ್ಯೂಟಿಂಗ್ ಅಂದರೆ ಪರ್ಟಿಕ್ಯುಲರ್ ನಮ್ಮ ಬಾಡಿ ಒಳಗಿರುವಂಥ ತುಂಬ ಡ್ಯಾಮೇಜಸ್ಗಳಾಗಿದ್ರೆ ಅಥವಾ ತುಂಬ ಇನ್ಫಾರ್ಮೇಷನ್ಸ್ ಆಗಿದ್ರೆ ಅದನ್ನು ಏನು ಮಾಡ್ತೀವಿ, ಸಿಸ್ಟಮ್ಲಿ ಫೀಡ್ ಔಟ್ ಮಾಡಿ ಅದನ್ನು ಸಾಲ್ವ್ ಮಾಡುವಂತಹ ಟೆಕ್ನಿಕ್ಗಳನ್ನ ನಾವು ಸರ್ಚ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಬಯೋ ಕಂಪ್ಯೂಟಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಡಿಸೀಸ್ ಡಯಾಗ್ನೋಸಿಸ್. ಎಸ್ಪೆಷಲಿ ಏನಾಗಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ಕೊಂಡು ನಾವೇನು ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ನ ಡಯಾಗ್ನೋಸಿಸ್ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ನೀವು ನೋಡಿರ್ಬೋದು, ಏನು MRI ಆಗಿರ್ಬೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿವೈಸಸ್ಗಳನ್ನ ಬಳಸ್ಕೊಂಡು ನಮ್ಮ ಬಾಡಿನ ಹೋಲ್ ಸ್ಕ್ಯಾನ್ ಮಾಡಿ ಯಾವ ಪಾರ್ಟಲ್ಲಿ ಏನು ಡ್ಯಾಮೇಜ್ ಆಗಿದೆ ಅದನ್ನು ಹೇಗೆ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ನ ಹೇಗೆ ಕೊಡೋದು ಅನ್ನೋದನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಯೋ ಕಾಂಕ್ರೀಟ್, ಬಯೋ ರೆಮಿಡಿಯೇಷನ್, ಬಯೋ ಮೈನಿಂಗ್. ಇವು ಮೂರು ಕೂಡ ಏನಾಗಿರುತ್ತೆ, ಎನ್ವೈರನ್ಮೆಂಟಿಗೆ ಹೆಲ್ಪ್ಫುಲ್ ಆಗುವಂತಹ ಟಾಪಿಕ್ಸ್ಗಳಾಗಿರುತ್ತೆ. ಬಯೋ ಕಾಂಕ್ರೀಟ್, ಬಯೋ ರೆಮಿಡಿಯೇಷನ್ ಅಂಡ್ ಬಯೋ ಮೈನಿಂಗ್. ಬಯೋ ಕಾಂಕ್ರೀಟ್ ಅಂದರೆ ಏನಾಗಿರುತ್ತೆ, ಕಾಂಕ್ರೀಟ್ ಎಸ್ಪೆಷಲಿ ಏನಾಗಿರುತ್ತೆ ಕಮಿಂಗ್ ಲಾಂಗ್ ಇಯರ್ಸ್ ಆದಮೇಲೆ ಏನಾಗುತ್ತೆ, ತುಂಬ ಟೈಮ್ ಸೆವೆರಲ್ ಇಯರ್ಸ್ ಆದಮೇಲೆ ಕ್ರ್ಯಾಕ್ಗಳು ಬರುತ್ತೆ ಕಾಂಕ್ರೀಟಲ್ಲಿ. ಬಟ್ ಈ ಬಯೋ ಕಾಂಕ್ರೀಟ್ ಏನಾಗಿರುತ್ತೆ, ಪರ್ಟಿಕ್ಯುಲರ್ಲಿ ಸೆಲ್ಫ್ ಹೀಲಿಂಗ್ ಕಾಂಕ್ರೀಟ್ ಆಗಿರುತ್ತೆ. ಮೀನ್ಸ್ ಇನ್ ಕೇಸ್ ಏನೋ ಕ್ರ್ಯಾಕ್ ಬಂದರೆ ಡಿಪೆಂಡ್ಸ್ ಅಪಾನ್ ದ ಎನ್ವೈರನ್ಮೆಂಟಲ್ ಕಂಡೀಷನ್ಸ್, ಆಕ್ಸಿಜನ್ ಗೇನ್ ಮಾಡಿಕೊಂಡು ಅದರೊಳಗಿನ ಮೈಕ್ರೋ ಆರ್ಗನಿಸಮ್ಸ್ ಏನು ಮಾಡ್ತವೆ, ತಮ್ಮ ಕ್ರ್ಯಾಕ್ಸ್ಗಳನ್ನ ತಾವೇ ಫಿಲ್ ಮಾಡಿಕೊಂಡು ಡ್ಯೂರೇಬಲ್ನ ಮೇಂಟೈನ್ ಮಾಡ್ತೀವಿ. ಡ್ಯೂರೇಬಿಲಿಟಿ ಬರುತ್ತೆ ಕಾಂಕ್ರೀಟ್ಸ್ಗಳಿಗೆ. ಅಂತಹ ಕಾಂಕ್ರೀಟ್ಸ್ಗಳು ಯಾವ ಥರ ಡಿಸೈನ್ ಆಗ್ತದೆ, ಅದರಿಂದ ಏನೇನು ಹೆಲ್ಪ್ಫುಲ್ ಇದೆ ಎಲ್ಲದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಮತ್ತು ಬಯೋ ರೆಮಿಡಿಯೇಷನ್, ಬಯೋ ಮೈನಿಂಗ್ ಅಂದರೆ ಮೈಕ್ರೋ ಆರ್ಗನಿಸಮ್ಸ್ಗಳನ್ನ ಬಳಸ್ಕೊಂಡು ನಾವೇನು ಮಾಡ್ತೀವಿ, ಮೈಕ್ರೋ ಆರ್ಗನಿಸಮ್ಸಿಂದ ರೆಮಿಡಿಯೇಷನ್, ನಮ್ಮ ಅರ್ಥಲಾಗುವಂತಹ ಮೈನಿಂಗ್ಗಳಾಗಲಿ ಅಥವಾ ಡಿಫ್ರೆಂಟ್ ಮೈಕ್ರೋ ಆರ್ಗನಿಸಮ್ಸ್ಗಳನ್ನ ಬಳಸ್ಕೊಂಡು ಪೊಲ್ಯೂಷನ್ನ ರಿಡ್ಯೂಸ್ ಮಾಡಿ, ಮೈನಿಂಗ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ಸೊ ನಮ್ಮ ಅರ್ತ್ ಒಳಗಿರುವಂತಹ ಅರ್ತ್ ಕ್ರಸ್ಟಲ್ಲಿರುವಂತಹ ಮೆಟಲ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಡಿಫ್ರೆಂಟ್ ಟೂಲ್ಸ್ಗಳನ್ನ ಬಳಸ್ಕೊಂತೀವಿ. ಅದರಿಂದ ಪೊಲ್ಯೂಷನ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಬಟ್ ಈ ಮೈಕ್ರೋ ಆರ್ಗನಿಸಮ್ಸ್ಗಳನ್ನ ಬಳಸ್ಕೊಂಡು ನಾವೇನು ಮಾಡ್ತೀವಿ, ನಮಗೆ ಬೇಕಾಗಿರುವಂಥ ಸ್ಪೆಸಿಫಿಕ್ ಮೆಟಲ್ಸ್ಗಳನ್ನ ಈಸಿಯಾಗಿ ನಾವೇನು ಮಾಡ್ಬೋದು, ಎಕ್ಸ್ಟ್ರಾಕ್ಷನ್ ಮಾಡ್ಬೋದು. ಸೊ ಇದು ಯಾವ ಥರ ಇರುತ್ತೆ, ಇದರಿಂದ ಏನೇನು ಹೆಲ್ಪ್ಫುಲ್ ಇದೆ, ಅಪ್ಲಿಕೇಶನ್ಸ್ ಏನು ಅಥವಾ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನಿದೆ ಎಲ್ಲದನ್ನು ಕೂಡ ಏನು ಮಾಡ್ತೀವಿ ಪರ್ಟಿಕ್ಯುಲರ್ ಮಾಡ್ಯೂಲಲ್ಲಿ ಡಿಸ್ಕಸ್ ಮಾಡ್ತೀವಿ. ಇವೆಲ್ಲದೂ ಕೂಡ ಏನಾಗಿರುತ್ತೆ, ಬಯಾಲಜಿ ಫಾರ್ ಇಂಜಿನಿಯರ್ಸ್ ಅನ್ನೋ ಒಂದು ಟಾಪಿಕಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನು ನಾನು ಏನು ಮಾಡಿದ್ದೀನಿ, ಒಂದು ವಿಡಿಯೋದಲ್ಲೇ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಇದು ಒನ್ ಆಫ್ ದ ವಾಸ್ಟ್ ಟಾಪಿಕ್ ಆಗಿರುತ್ತೆ. ಇದನ್ನು ಡಿಸ್ಕಸ್ ಮಾಡ್ತಾ ತುಂಬ ಕ್ಲಾಸಸ್ಗಳು ಇನ್ಕ್ಲೂಡ್ ಆಗುತ್ತೆ. ಸೊ ಇದನ್ನು ನೆಕ್ಸ್ಟ್ ಮಾಡ್ಯೂಲ್ ವೈಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ stay tuned. Thank you so much for watching this video.